ಇದ್ದೀನಿ. ಹಾಗೆ ಇಬ್ರು ಅಕ್ಕಂದ್ರಿಗೂ ಶಾಪಿಂಗ್ ಮಾಡಿಗೆ ಸ್ವಲ್ಪ ತಗೊಂಡ್ವಿ. ಹಾಗೆ ಯಾವ ತರ ಬೇಕು ಟ್ರೆಂಡಿಂಗ್ ಇರೋ ಹಾಗೆ ಬಂದು ಊಟನ ಈ ಹಾಗಲಕಾಯಿ ಮಾಡಿ ಇಟ್ಕೊಂಡಿದ್ದಂತ ಕೊತ್ತಂಬರಿ ನೋಡಿ ಹಾಗಲಕಾಯಿ ಮಸಾಲೆ ಡಿಶ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೆ ಈವ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೀವಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಶಾಪಿಂಗ್ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಬರ್ಡೇ ಬರ್ತಾ ಇದೆ, ಇನ್ನೇನು ಸ್ವಲ್ಪ ದಿನದಲ್ಲೇ ಬರ್ಡೇ ಇದೆ, ಹಾಗಾಗಿ ಶಾಪಿಂಗ್ ಹೋಗಬೇಕಿತ್ತು. ಇನ್ನು ನನ್ನ ಅಕ್ಕನಿಗೂ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅವಳು ಲೆಹೆಂಗಾ ಎಲ್ಲ ಕೇಳ್ತಾ ಇದ್ಲು, ಹಾಗಾಗಿ ನೀನೇ ತಗೊಂಡ್ ಬಾ ಅಂತ ಹೇಳಿದ್ಲು, ಅವಳಿಗೆ ಟೈಮ್ ಇಲ್ಲ ಅಂತೆ. ನಮ್ಮ ಅಕ್ಕ ಅವ್ರಿಗೇನು ಮತ್ತೆ ನನ್ನ ಹಸ್ಬೆಂಡ್ಗೆ ಎಲ್ಲರಿಗೂ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಹೊರಟಿರೋದು. ಪರವಾಗಿಲ್ಲ, ಇಷ್ಟ ಆದರೆ ತಗೊಳ್ಳಿ. More, keep loving more. ನನ್ನ ಹತ್ರ ಇರೋದು ಯಾವ ಕಲರ್? ಸೇಮ್ ಅನ್ಸುತ್ತಲ್ಲ, ಬೇರೆ ಡಿಸೈನ್. ಹೌದು, ಚೆನ್ನಾಗೇ ಇದೆ ಇದನ್ನು. ಕಾಂಬಿನೇಷನ್ ಸಿಗಲ್ಲ, ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಂತನಾ? ಅದಂಗಾರೆ ಇದೆ ತಗೊಂಡ್ಬಿಡೋಣ. ಅವ್ರನ್ನ ಕೇಳು. ಯೆಲ್ಲೋ ಗ್ರೀನ್ ಕಾಮನ್ ಆಗಿ ಯಾವಾಗ್ಲೂ ಸಿಗುತ್ತೆ. ಅವ್ರಿಗೆ ತೋರಿಸಿ ಒಂದ್ಸರಿ, ಅವಳಿಗೂ ಪರ್ಪಲ್ ಅಂದ್ರೆ ಫೇವ್ರೇಟ್ ಕಲರ್. ಅಂದ್ರೆ ಅವ್ರು ಮತ್ತೆ ನಿನ್ಗೆ ಹೇಳ್ತಾರೆ. ಇನ್ನು ನಮ್ಮ ಅಕ್ಕಗೆ ಇಬ್ರು ಅಕ್ಕಂದ್ರಿಗೂ ಶಾಪಿಂಗ್ ಮಾಡ್ತಾ ಇರೋದು, ಇಬ್ರಿಗೂ ಲೆಹೆಂಗಾನೆ. ಹಾಗಾಗಿ ನಾನು ಅದನ್ನು ವೇರ್ ಮಾಡಿ ಅವ್ರಿಗೆ ವಿಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾ ಇರೋದು. ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಕೇಳ್ಕೊಂಡು ತಗೊಳ್ಳೋದು ಬೆಟರ್ ಅಂತ ಹೇಳಿ. ಇನ್ನು ನಮ್ಮ ಅಕ್ಕಂದ್ರಿಗೂ ತಗೊಂಡಿದ್ದು, ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ತಗೊಂಡ್ವಿ. ಹಾಗೆ ಇನ್ನೂ ಒಂದೆರಡು ಪೇರ್ ತಗೊಳ್ಳೋಣ ಅಂತ ಹೇಳಿ ಇನ್ನು ಝೂಡಿಯೋಗೆ ಬಂದಿದ್ದೀವಿ. ಅವ್ರಿಗೆ ಲೂಸ್ ಫಿಟ್ ಬೇಕಂತ ಹೇಳಿ ಝೂಡಿಯೋಲಿ ಕಲೆಕ್ಷನ್ ಚೆನ್ನಾಗಿರುತ್ತೆ. ನಮಗೆ ಯಾವ ಥರ ಬೇಕು ಟ್ರೆಂಡಿಂಗ್ ಇರುವಂಥ ಈ ಚೆನ್ನಾಗಿರುತ್ತೆ ಕಲೆಕ್ಷನ್ ಝೂಡಿಯೋಲಿ. ನನಗೂ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಇನ್ನು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದು ಬರೋಷ್ಟ್ರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು. ನಾನು ಹೊರಡೋಕ್ಕೂ ಮುಂಚೆ ಅಡುಗೆನ ಮಾಡಿ ಹೋಗಿದ್ದೆ, ಹಾಗಾಗಿ ಇನ್ನು ಬಂದು ಊಟನೂ ಮುಗಿಸ್ಕೊಳ್ತಾ ಇದ್ದೀವಿ. ಇನ್ನು ನಾನು ಏನು ಮಾಡಿದೆ ಅಂತ ಹೇಳಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಇಲ್ಲಿ ನೋಡ್ಬೋದು. ಮನೇಲಿ 2 ಹಾಗಲಕಾಯಿ ಇತ್ತು, ಅದನ್ನು ಈ ರೀತಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನೆನೆಯೋಕ್ಕಿಡ್ತೀನಿ. ಇದನ್ನು ನೆನೆಯೋಕ್ಕಿಟ್ಟು ನಾನಿಲ್ಲಿ ಹಾಗಲಕಾಯಿ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ಬೇಕು ಇದನ್ನೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ. ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಈಗ ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ನೆಂದ್ಕೊಂಡಿದೆ. ನಾನು ನೆನೆಸಿಟ್ಟಿದ್ದೆ ಅಲ್ವಾ, ಉಪ್ಪು ಅರಿಶಿನ ಹಾಕಿ ಈ ಹಾಗಲಕಾಯಿಗೆ ಇದನ್ನು ಮತ್ತೆ ಒಂದ್ಸರಿ 2 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕಿರೋ ನೀರೆಲ್ಲ ಬಸ್ದು ಬೇರೆ ನೀರಿಂದ ಒಂದ್ಸರಿ ವಾಶ್ ಮಾಡ್ಕೊಳ್ತೀನಿ. ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಳ್ತೀನಿ. ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ನಂತರ ಇಲ್ಲಿ ನಾನು ಹಾಗಲಕಾಯಿ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. 1.5 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಕುಕ್ ಮಾಡ್ಕೊಳ್ತೀನಿ. 2 ವಿಷಲ್ ಇದನ್ನು ಕುಕ್ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಇದನ್ನು ಇನ್ನೊಂದು ಸೈಡು ಬೇಯೋಕ್ಕಿಡ್ತೀನಿ. ಹಾಗಲಕಾಯಿನ ಬೇಯೋಕ್ಕಿಟ್ಟು ನಾನು ಇಲ್ಲಿ ಇನ್ನೂ ಒಂದು ಸೈಡು ಮಸಾಲೆ ರುಬ್ಕೊಳ್ಳೋದಕ್ಕೆ ನಾನಿಲ್ಲಿ ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನೆಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು.
ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಾಡ್ಕೊಳ್ಳೋಕ್ಕೆ ನಾನೀಗ ಸ್ಟವ್ ಹಚ್ಕೊಂಡು ಒಂದು ಸ್ಟವ್ ಮೇಲೆ ಈ ರೀತಿ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಸ್ವಲ್ಪ ದಪ್ಪನೇ ಇರೋ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ, 2 ಲವಂಗ, ಒಂದು ಸ್ವಲ್ಪ ಚಕ್ಕೆನ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಒಂದು 15-17 ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಬಾಡಿಸ್ಕೊಂಡು ಈಗ ಹಸಿರು ಮೆಣಸಿನ್ಕಾಯಿ 5 ಹಾಕ್ಕೊಂಡಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ದು ನಾಟಿ ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾಟಿ ಟೊಮೆಟೊ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಂಡು ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಅದು ತಣ್ಣಗಾಗುವಷ್ಟರಲ್ಲಿ ಈಗ ಬೆಂದಿತ್ತು ಅಲ್ವಾ ಹಾಗಲಕಾಯಿ, ಅದನ್ನು ಕೂಡ ಏರ್ ಪೂರ್ತಿ ರಿಲೀಸ್ ಆದಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿ ಒಂದ್ಸರಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಈಗ ನಾನಿಲ್ಲಿ ಹಾಗಲಕಾಯಿ ಬೇಯೋಕ್ಕಿಟ್ಟಿದ್ದೆ ಅಲ್ವಾ ನೀರು, ಆ ನೀರನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಆ ನೀರನ್ನು ಕುಡಿಬೋದು. ಕುಡಿಯೋಕ್ಕೆ ಅಂತ ಹೇಳಿ ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಕೆಲವರು ಆ ನೀರನ್ನು ಕುಡಿತಾರೆ, ಇನ್ನು ಕೆಲವರು ಚೆಲ್ಬಿಡ್ತಾರೆ, ಕೆಲವರು ಇನ್ನು ಬೇರೆ ಬೇರೆದಕ್ಕೆ ಅಂದರೆ ಅಡುಗೆಗೆ ಯೂಸ್ ಮಾಡ್ಕೊಳ್ತಾರೆ. ಇನ್ನು ಈಗ ಇದು ತಣ್ಣಗಾಗಿದೆ ಪೂರ್ತಿಯಾಗಿ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಬೌಲ್ ಆಗುವಷ್ಟು ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ನೀಟಾಗಿ ರುಬ್ಕೊಳ್ಬೇಕಾಗತ್ತೆ. ತರ್ತರಿಯಾಗೆಲ್ಲ ರುಬ್ಕೊಳ್ಬಾರ್ದು, ಪೂರ್ತಿ ಸಾಫ್ಟಾಗಿ ನುಣ್ಣಕ್ಕಾಗಬೇಕು, ಆ ರೀತಿ ರುಬ್ಕೊಳ್ಬೇಕು. ಇದನ್ನು ಈಗ ರುಬ್ಕೊಂಡು ಬಂದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇನ್ನು ರುಬ್ಕೊಂಡು ಈಗ ಸ್ಟವ್ ಹಚ್ಕೊಂಡು ಈಗ ನಾನು ಫ್ರೈ ಮಾಡಿಟ್ಕೊಂಡಿದ್ದೆ ನೋಡಿ ಆಗಲೇ, ಅದೇ ಬಾಣಲಿನ ಇಟ್ಟು ಈಗ ಅದಕ್ಕೆ ಇನ್ನೂ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಸಾಸಿವೆ, ಹಾಗೆ ಇದಕ್ಕೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ನಾನು ಆಗಲೇ ಬೇಯಿಸಿಟ್ಕೊಂಡಿದ್ದೆ ನೋಡಿ ಹಾಗಲಕಾಯಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಾಗಲಕಾಯಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಒಂದು 4-5 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಮೊದಲೇ ಹಾಗಲಕಾಯಿ ಬೇಯಬೇಕಾದ್ರೆ ಅಂದರೆ ಕುಕ್ಕರಲ್ಲಿ ವಿಜಿಲ್ ಕೂಗ್ಸೋಕ್ಕಿಟ್ಟಿದ್ದೆ ನೋಡಿ, ಆಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಈಗ ಚೆಕ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಈಗ ಆ ನೀರನ್ನು ಸೇರಿಸಿ ಮತ್ತೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಈಗ ಅದನ್ನು ಒಂದು 5-6 ನಿಮಿಷ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡ್ತೀನಿ. ಲೋ ಫ್ಲೇಮಲ್ಲೇ ಅದು ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಮುದ್ದೆ ಮಾಡೋಕ್ಕಿಟ್ಟಿದ್ದೆ, ಅದನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಹಾಗಲಕಾಯಿನ ತುಂಬ ಜನ ಇಷ್ಟಪಡಲ್ಲ, ಕಹಿ ಇರುತ್ತೆ, ನಂಗೆ ಬೇಡ, ನಾನು ತಿನ್ನಲ್ಲ, ಚೆನ್ನಾಗಿರಲ್ಲ ಅಂತೆಲ್ಲ ಹೇಳ್ತಾರೆ. ಈವನ್ ನನ್ನ ಹಸ್ಬೆಂಡ್ಗೆ ಫಸ್ಟ್ ಆಫ್ ಆಲ್ ಇಷ್ಟನೇ ಆಗ್ತಾ ಇರಲಿಲ್ಲ. ಅಂಥವರು ಅವರು ಕೂಡ ಇವತ್ತು ತಿಂದಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಸ್ವಲ್ಪನೂ ಕಹಿ ಇರಲಿಲ್ಲ ಗೊತ್ತಾ, ಆ ರೀತಿ ಮಾಡಿದ್ರು ಕೂಡ ತಿಂತಾ ಇರಲಿಲ್ಲ ಮೊದಲೆಲ್ಲ, ಆದರೆ ಇವತ್ತು ತಿಂದಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಮತ್ತು ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದ್ದಾವೆ, ಹೇಳ್ತಾನೆ ಇರ್ಬೋದು. ಇನ್ನು ಈಗ 5 ಮಿನಿಟ್ಸ್ ಕುಕ್ ಆಗಿದೆ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಉಪ್ಪು ಹಾಕಬೇಕಿತ್ತು. ಸೊ ಉಪ್ಪನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1-2 ಸರಿ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟು ಮಾಡಿದ್ರೆ ಆಯಿತು ನೋಡಿ, ಹಾಗಲಕಾಯಿ ಮಸಾಲ ರೆಡಿನೇ ಆಯಿತು. ಇದನ್ನು ಮುದ್ದೆ ಜೊತೆ, ಅನ್ನದ ಜೊತೆ, ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಹಾಗಲಕಾಯಿ ಮಸಾಲ ಮಾಡಿಕೊಂಡು ಇದ್ರ ಜೊತೆಗೆ ಏನಾದರೂ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೇಲಿ ಬದನೆಕಾಯಿ ಇತ್ತು, ಅದರಿಂದ ತವಾ ಫ್ರೈ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಈ ರೀತಿ ಸಣ್ಣದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ರವೆ, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಹಾಗೆ 1/2 ಟೇಬಲ್ ಸ್ಪೂನ್ ಆಮ್ಚೂರ್ ಪೌಡರ್ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್, 3/4 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ, ಹಾಗೆ 1/2 ಟೇಬಲ್ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು.
ನೀವು ಆಮ್ಚೂರ್ ಪೌಡರ್ ಇಲ್ಲ ಅಥವಾ ಇಷ್ಟ ಇಲ್ಲ ಅಂದರೆ ಇದಕ್ಕೆ ನಿಂಬೆ ರಸ ಅಥವಾ ಹುಣಸಿನ ರಸನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಆ ಮಸಾಲೆನ ರೆಡಿ ಮಾಡಿಟ್ಕೊಂಡು ಆಮೇಲೆ ನಾನಿಲ್ಲಿ ಬದನೆಕಾಯಿ ಒಂದಿತ್ತು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾವು ಮಸಾಲೆ ರೆಡಿ ಮಾಡಿಟ್ಕೊಂಡು ಆಮೇಲೆ ನಾವು ಬದನೆಕಾಯಿಯನ್ನು ಕಟ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಇದನ್ನು ಮೊದಲೇ ಕಟ್ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಮಸಾಲೆ ಮಾಡ್ಕೊಳ್ತೀವಿ ಅಂದರೆ ಬದನೆಕಾಯಿ ಕಪ್ಪಾಗ್ಬಿಡುತ್ತೆ. ಹಾಗಾಗಿ ಫಸ್ಟು ಮಸಾಲೆ ರೆಡಿ ಮಾಡಿಟ್ಕೊಂಡು ಆಮೇಲೆ ಬದನೆಕಾಯಿನ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನಿಲ್ಲಿ ಪೂರ್ತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿದ್ದ ಬದನೆಕಾಯನ್ನು ನಾನಿಲ್ಲಿ ಈ ಮಸಾಲೆ ಏನು ರೆಡಿ ಮಾಡಿಟ್ಕೊಂಡಿದ್ದೆ ನೋಡಿ ಅದಕ್ಕೆ ಎರಡೂ ಸೈಡು ಈ ರೀತಿ ಮಸಾಲೆನ ಅಂಟ್ಕೊಳ್ಳೋ ಹಾಗೆ ಈ ಉಲ್ಟಾ ಸೀದಾ ಮಾಡ್ಕೊಳ್ತೀನಿ. ಮಾಡಿಕೊಂಡು ಮಸಾಲೆ ಪೂರ್ತಿ ಅಂಟ್ಕೊಂಡಿದೆ. ಇದಕ್ಕೆ ನಾನು ಯಾವುದೇ ರೀತಿ ನೀರೆಲ್ಲ ಹಾಕಿಲ್ಲ. ಬದನೆಕಾಯಲ್ಲೇ ನೀರಿನ ಅಂಶ ಇರುತ್ತೆ ನೋಡಿ ಅದರಲ್ಲೇ ಅಂಟ್ಕೊಂಡಿರೋದು. ಈ ಬದನೆಕಾಯಿನ ಮಸಾಲೆ ಪೂರ್ತಿ ಹಾಕಿ ಇದನ್ನು ಒಂದು 5 ನಿಮಿಷ ಹೀಗೆ ಸೈಡಲ್ಲಿ ಇಡಬೇಕು. ಅದು ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ಬದನೆಕಾಯಿಗೆ ಅಂಟ್ಕೊಳ್ಳುತ್ತೆ ಅಂತ. ಇನ್ನು ಈಗ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಈ ರೀತಿ ಒಂದು ತವಾ ಅಥವಾ ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ಕಟ್ ಮಾಡಿ ಮಸಾಲೆ ಸೇರಿಸ್ಕೊಂಡಿದ್ದಂಥ ಬದನೆಕಾಯಿನ ಒಂದೊಂದಾಗಿ ಈ ರೀತಿ ತವಾ ಮೇಲೆ ಇಡ್ತಾ ಇದ್ದೀನಿ. ಇಟ್ಟು ಇದನ್ನು ಉಲ್ಟಾ ಸೀದಾ ಮಾಡಿ ಬೇಯಿಸ್ಕೊಳ್ಳೋದು. ಈ ಎಲ್ಲ ಕಟ್ ಮಾಡಿ ಬದನೆಕಾಯಿ ಮಸಾಲೆ ಹಾಕಿಟ್ಟಿದ್ದೀವಿ ನೋಡಿ ಈ ಎಲ್ಲ ಬದನೆಕಾಯಿನ ಉಲ್ಟಾ ಮಾಡ್ಕೊಳ್ಬೇಕು. ಒಂದು ಸೈಡ್ ಬೆಂದಮೇಲೆ ಇನ್ನೂ ಒಂದು ಸೈಡು ಬೇಯಿಸ್ಕೊಳ್ಬೇಕು. ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ, ಜಾಸ್ತಿ ಎಣ್ಣೆ ಹಾಕ್ಕೋಬಾರ್ದು. ಕೆಲವರು ಎಣ್ಣೆ ಬಳಸೋದೇ ಇಲ್ಲ ಹಾಗೆ ಮಾಡ್ತಾರೆ. ಇನ್ನು ಕೆಲವರು ಎಣ್ಣೆ ಹಾಕ್ಕೊಂಡು ಮಾಡ್ತಾರೆ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ನನ್ನ ಹಸ್ಬೆಂಡ್ ಕೂಡ ಆ ಸೈಡು ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ತುಂಬ ಲೇಟ್ ಆಗಿಬಿಡುತ್ತೆ, ನಾನು ಈ ಕಡೆ ಮಾಡ್ತೀನಿ ಕೊಡಿ ಅಂತ ಹೇಳಿ ಇನ್ನೊಂದು ಸೈಡು ತವಾ ಇಟ್ಟು ಅವರು ಕೂಡ ಬದನೆಕಾಯಿನ ಬೇಯಿಸ್ತಾ ಇದ್ರು. ಇನ್ನು ಈಗ ನೀವು ನೋಡ್ತಾ ಇರ್ಬೋದು ಈ ಬದನೆಕಾಯಿ ತವಾ ಫ್ರೈ ರೆಡಿ ಆಯಿತು. ಹಾಗೆ ಇವತ್ತಿನ ಊಟಕ್ಕೆ ಮುದ್ದೆ, ಅನ್ನ, ಹಾಗೆ ಬದನೆಕಾಯಿ ತವಾ ಫ್ರೈ ಇತ್ತು, ಹಾಗೆ ಹಾಗಲಕಾಯಿ ಮಾಡಿದೆ, ಹಾಗೆ ಮಾರ್ನಿಂಗ್ದು ಸ್ವಲ್ಪ ಸಾಂಬಾರಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಇವತ್ತಿನ ಊಟ ಇದಾಗಿತ್ತು. ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಿಂಚು ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್